ನನಗೆ ಯೂಟ್ಯೂಬಲ್ಲಿ ನನ್ನ ಹಸ್ಬೆಂಡ್, ನಮ್ಮ ಅಪ್ಪ ಅಮ್ಮ, ನನ್ನ ಮನೆಯವರು, ಕುಟುಂಬದವರು ಎಲ್ಲರೂ ತುಂಬ ಜನರು ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಟೆಕ್ ಭಾರತ್ ಕೂಡ ನನ್ನ ಚಾನೆಲ್ ಮಾನಿಟೈಸ್ ಆಗಿ ಸಕ್ಸಸ್ ಆಗುವ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ಸಾಂಗ್ ವಿಡಿಯೋ ಹಾಕಿಲ್ಲ, ಯಾಕೆಂದರೆ ನನ್ನದೊಂದು ಯೂಟ್ಯೂಬಿಂದ ನನಗೆ ಯೂಟ್ಯೂಬ್ ಅವರು ಒಂದು ಗಿಫ್ಟ್ ಕಳಿಸಿದ್ದಾರೆ. ಏನಂತ ತೋರಿಸ್ತಾ ಇದ್ದೇನೆ ನೋಡಿ, ಇಲ್ಲಿ ಏನಂತ ನೋಡಿ, ಆ್ಯಡ್ಸೆನ್ಸ್ ಪಿನ್. ಇದು ನಾನು ಹೇಗೆ ಸಂಪಾದಿಸಿದೆ, ಇದು ಹೇಗೆ ಮಾನಿಟೈಸ್, ಹಾಫ್ ಮಾನಿಟೈಸ್ ಆದಮೇಲೆ ಒಂದು ತಿಂಗಳಲ್ಲಿ, ಒಂದಲ್ಲ 2 ವಾರದಲ್ಲಿ ನನಗೆ ಫುಲ್ ಮಾನಿಟೈಸ್ ಆಯಿತು. ಆಮೇಲೆ 1-2 ವಾರದಲ್ಲಿ ಇದು ಪಿನ್ನು ಬಂತು. ಪಿನ್ನು ಬರ್ತಿತ್ತು ಆವಾಗಲೇ ನನಗೆ. ಆವಾಗ ನನಗೆ ಡಾಲರ್ ಕಂಪ್ಲೀಟ್ ಆಗಿತ್ತು. ಆವಾಗ ನಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಏನಂತ ನಾನು ಹೇಳ್ತಾನೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ಕೆಲವೊಂದು ಟಿಪ್ಸನ್ನು ಹೇಳ್ತಾನೆ. 4000 ವಾಚ್ ಅವರು ಹೇಗೆ ನಾನಷ್ಟು ಬೇಗ ಕಂಪ್ಲೀಟ್ ಮಾಡಿದೆ. ಮತ್ತು 8 ಮಂತ್ ನನ್ನ ಚಾನಲ್ ಏನೂ ಡೆವಲಪ್ ಇಲ್ಲ ಇತ್ತು. ಆಮೇಲೆ ನಾನು 2 ಮಂತಲ್ಲಿ ಇದು ಹೇಗೆ ನಾನು ವಾಚ್ ಅವರು ಕಂಪ್ಲೀಟ್ ಮಾಡಿದೆ ಅಂತ ನಿಮಗೆ ನಾನು ಹೇಳ್ತೇನೆ. ನಿಮಗೂ ಈ ಟಿಪ್ಸ್ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಏನು ಗೊತ್ತಾಗಲ್ಲ. ಮತ್ತು ನಮ್ಮ ಸಮಾಧಾನಕ್ಕೋಸ್ಕರ ವಿಡಿಯೋನ ಅರ್ಧಂಬರ್ಧ ನೋಡಿ, ಸೂಪರ್ ಆಗಿದೆ ಸಿಸ್ಟರ್ ಅಂತೇಳಿ ಕಮೆಂಟ್ ಕೂಡ ಹಾಕಬೇಡಿ. ಇದೊಂದು ವಿಡಿಯೋನ ನೋಡಿ, ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ. ಈ ಥರ ಟಿಪ್ಸ್ ಯಾರೂ ಹೇಳಲ್ಲ, ಆದರೆ ನನ್ನ ಅನುಭವದ ಟಿಪ್ಸನ್ನು ನಾನು ನಿಮಗೆ ಹೇಳ್ತೀನಿ, ನಾನು ಫಾಲೋ ಮಾಡಿದ ಟಿಪ್ಸ್. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋನ ಶುರು ಮಾಡೋಣ, ಬನ್ನಿ. ನೋಡಿ ಸ್ನೇಹಿತರೆ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂದರೆ ನಮಗೆ ಯೂಟ್ಯೂಬ್ ಅವರು ಒಂದು ಪರ್ಮಿಷನ್ ಕೊಡೋದು. ಅಂದರೆ ನೀವು ಇನ್ನು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಈ ಪಿನ್ ಇದ್ದರೆ ನಮಗೆ ಯೂಟ್ಯೂಬಲ್ಲಿ ಡಾಲರ್ಸ್ ಎಲ್ಲ ಆದರೆ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟಿಗೆ ಅವರು ತಲುಪಿಸ್ತಾರೆ. ಈ ಪಿನ್ ಮೂಲಕ ತಲುಪಿಸ್ತಾರಂತೆ. ಇದಿಷ್ಟು ನನಗೆ ಗೊತ್ತಿದ್ದ ನಾಲೆಡ್ಜ್. ಈ ಪಿನ್ನು ಮೈನ್ ಅಂತ. ಈ ಪಿನ್ ಆಗಬೇಕಾದ್ರೆ $10 ಆಗಬೇಕು. $10 ಆಗಬೇಕಾದ್ರೆ $10 ನಾವು ವೀಡಿಯೋದಲ್ಲಿ ಸಂಪಾದಿಸಬೇಕು. ನನಗೆ $10, ಅದರಲ್ಲಿ $7-8 ನಾನು ಯೂಟ್ಯೂಬ್ ಲೈವ್ ಮಾಡ್ತಾ ಇರುವಾಗ ಅದರಲ್ಲಿ ಡಾಲರ್ಸ್ ಸ್ವಲ್ಪ ಜನ ನನಗೆ, ತುಂಬ ಜನ ನನಗೆ ಗಿಫ್ಟು, ಮೆಂಬರ್ಶಿಪ್ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಈಗ ಯಾರು ಹೇಳಲ್ಲ ಅವರು ಹೇಗೆ ಡಾಲರ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಅದನ್ನು ನಾನು ಹೇಳ್ತಾ ಇದ್ದೇನೆ. ಅವರಿಗೆ ತುಂಬ ಥ್ಯಾಂಕ್ಸ್. ಅವರೆಷ್ಟೋ ಜನ ನಿಮಗೆ ಬೇಗ ಪಿನ್ ಬರಲಿ ಅಂತೇಳಿ ನನಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಹೆಸರಲ್ಲಿ ಹೇಳಲ್ಲ, ಆದರೂ ಅವರಿಗೆ ತುಂಬ ಒಳ್ಳೆಯದಾಗಲಿ. ಈಗಲೂ ಸಹ ಕೇಳ್ತಾ ಇದ್ದಾರೆ ಪಿನ್ ಬಂತಾ ಅಂತ. ಅದಕ್ಕೆ ನಾನೀಗ ವೀಡಿಯೋ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಉಳಿದ ಡಾಲರ್ ನಾನು ವೀಡಿಯೋದಲ್ಲೇ ನನಗೆ ಬಂತು. ಸಾಂಗ್ ವೀಡಿಯೋದಲ್ಲಿ ಬರ್ತಾ ಇತ್ತು. ಆದರೆ ಸಾಂಗ್ಸಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೆ, ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಸೂಪರ್ ಇದೆ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಾಗ್ತದೆ. ಅಂದರೆ ನೀವು ನೋಡಿ, YT ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ನೋಡಿ. ನೀವು ಫಸ್ಟ್ ನೀವು ಹಾಕಿದ ವೀಡಿಯೋನ ಬೇರೆ ಐಡಿಯಿಂದ ನೋಡಿ. ಆಮೇಲೆ ನೀವು ನೋಡಿದ ವಿಡಿಯೋ ಫುಲ್ ವ್ಯೂ ಡ್ಯೂರೇಷನ್ ತೋರಿಸ್ತದೆ. 3 ನಿಮಿಷ ಆದರೆ 3 ನಿಮಿಷ ಅಂತ ತೋರಿಸ್ತದೆ. ಆದರೆ ಆಮೇಲೆ ನೆಕ್ಸ್ಟ್ ವಿಡಿಯೋ ನಿಮ್ಮದೇ ಯಾರಾದರೂ ಒಬ್ಬರು ಕಮೆಂಟ್ ಹಾಕ್ತಾರೆ ನೋಡಿ, ಸೂಪರ್ ಇದೆ ಅಂತ. ಅವರು ಎಷ್ಟು ನೋಡಿದ್ದಾರೆ ಅಂತ ನೆಕ್ಸ್ಟ್ ಗೊತ್ತಾಗ್ತದೆ. ಅದೇ ಅಂದರೆ ಅದು ನಾವು ಫಸ್ಟ್ ಹಾಕಿದ್ದು ಮತ್ತು ಸೆಕೆಂಡ್ ಹಾಕಿದ ವೀಡಿಯೋನ ಅವರು ಯೂಟ್ಯೂಬರ್ ಏನು ಮಾಡ್ತಾರೆ, ಎವರೇಜ್ ಮಾಡಿ ನೋಡ್ತಾರೆ. ಅದು ತುಂಬ ಡೌನ್ ಆಗಿ ಬಿಡ್ತದೆ. ಯಾಕೆಂದರೆ ಅವರು ಕ್ಲಿಕ್ ಕೊಟ್ಟು 1 ನಿಮಿಷನೂ ನೋಡಲ್ಲ, ಸುಮ್ಮನೆ ನಮಗೆ ಸಮಾಧಾನಕ್ಕೋಸ್ಕರ ನೋಡ್ತಾರೆ. ಆ ಥರ ದಯವಿಟ್ಟು ನೋಡಬೇಡಿ. ಇಷ್ಟ ಇದ್ದರೆ ಮಾತ್ರ ನೋಡಿ, ನಮಗೇನು ಬೇಜಾರ ಇಲ್ಲ ನಮ್ಮ ವೀಡಿಯೋನ ಪೂರ್ತಿ ನೋಡಬೇಕು ಅಂತ. ಆದರೆ ಈ ಥರ ಒಂದು ಬೇಜಾರಾಗ್ತದೆ. ಮತ್ತು ಇನ್ನೇನು ಗೊತ್ತಾ, ತುಂಬ ಜನ ಇದ್ದಾರೆ ಅದರಲ್ಲಿ ನನಗೆ ಕಮೆಂಟ್ ಮಾಡ್ತಾರೆ, ಮೇಡಮ್ ನಿಮ್ಮದು ವೀಡಿಯೋ ಇದು $10 ಆಯಿತಾ, $100 ಆಯಿತಾ ಅಂತ. ಅದು $100 ಆಗಲಿಕ್ಕೆ ತುಂಬ ಕಷ್ಟ ಇದೆ ಆಯಿತಾ. ಯೂಟ್ಯೂಬಲ್ಲಿ $1 ಆಗಲಿಕ್ಕೇ ಕಷ್ಟ ಇದೆ. ಅದಷ್ಟೇ ವ್ಯೂಸ್ ಬರಬೇಕು. ಅಂದರೆ ವೀಡಿಯೋನ ಎಲ್ಲರೂ ಚೆನ್ನಾಗಿ ನೋಡಬೇಕು. ನೋಡಿದರೆ ಮಾತ್ರ $100 ಆಗ್ಬೋದು. ಯೂಟ್ಯೂಬಿಗೆ ಬಂದ ಕೂಡಲೇ ಯೂಟ್ಯೂಬಲ್ಲಿ ಹಣ ಸಿಗೋದಿಲ್ಲ. 4000 ವಾಚ್ ಅವರ್ ಆಗಬೇಕು. ನೆಕ್ಸ್ಟ್ 1000 ಸಬ್ಸ್ಕ್ರೈಬರ್ ಆಗಬೇಕು. ಸಬ್ಸ್ಕ್ರೈಬರ್ ನಾವು ಶಾರ್ಟ್ಸ್ ಹಾಕಿದರೆ ಅದು ವೈರಲ್ ಆದರೆ ಸಬ್ಸ್ಕ್ರೈಬರ್ ಪಟ ಬರ್ತದೆ. ಆದರೆ ವಾಚ್ ಅವರಿಗೆ ಏನು ಮಾಡ್ತೀರಾ, ವಾಚ್ ಅವರ್ ಆಗಲಿಕ್ಕೆ ತುಂಬ ಕಷ್ಟ ಉಂಟಲ್ಲ. ನಾನು ಕೂಡ ಒಂದು 7-8 ತಿಂಗಳ ವ್ಲಾಗ್ ಎಲ್ಲ ಹಾಕ್ತಾಯಿದ್ದೆ. ಅದರಲ್ಲಿ ಏನೂ ವಾಚ್ ಅವರ್ ಇಲ್ಲ. ತುಂಬ ಬೇಜಾರಾಗಿತ್ತು. ಎಷ್ಟು ಜನ ಹೇಳ್ತಾಯಿದ್ರು, ಯಾಕೆ ಮಾಡ್ತಿದ್ಯಾ, ನಿಮಗೆ ಹುಚ್ಚು,
ಯೂಟ್ಯೂಬ್ ಮಾಡೋದೇ ಬೇಡ ಅಂತ. ಅದಕ್ಕೂ ನನಗೂ ಸಹ ಬೇಜಾರಾಗಿತ್ತು, ಡಿಲೀಟ್ ಮಾಡಲಿಕ್ಕೆ ನೋಡ್ತಾ ಇದ್ದೆ, ಬೇಡ ಅಂತಾಯಿತು. ಆದರೂ ಬೇಡ, 1000 ಸಬ್ಸ್ಕ್ರೈಬರ್ ಹೇಗೋ ಆಗಿದೆ, ಲೈವಿಂದ ಆಗಿದೆ. ಇಷ್ಟು ಆಗೋದು ಕಷ್ಟದಲ್ಲಿ, ಕೆಲವರಿಗೆ ಸಬ್ಸ್ಕ್ರೈಬರೇ ಆಗೋದು ಕಷ್ಟದಲ್ಲಿ. ನೋಡೋಣ ಏನಾದರೂ ಮಾಡೋಣ ಅಂತೇಳಿ ಸಾಂಗ್ ಹಾಕಲಿಕ್ಕೆ ಶುರು ಮಾಡಿದೆ. ಸಾಂಗಲ್ಲಿ ಕೂಡ ಸ್ವಲ್ಪ ವ್ಯೂಸ್ ಜಾಸ್ತಿ ಬಂತು. ಅದರಲ್ಲಿ ದಿವಸಕ್ಕೆ 2-3 ಸಾಂಗ್ಸ್ ಅಪ್ಲೋಡ್ ಮಾಡಿದೆ. ಯಾಕೆಂದರೆ ನನಗೆ ಇನ್ನೂ 2-3 ತಿಂಗಳಾದರೆ ನಂದು ಚಾನಲ್ಲಿಗೆ 1 ವರ್ಷ ಆಗ್ತದೆ ಅಂತ, ಬೇಗ ವಾಚ್ ಅವರ್ ಆಗಲಿ ಅಂತ ಹೇಗೋ ಪ್ರಯತ್ನ ಮಾಡಿದೆ. ಆಮೇಲೆ ಅದರಲ್ಲಿ ಹೇಗೋ 2,000 ವಾಚ್ ಅವರ್ ಆಯಿತು. ಆದರೂ ಕೂಡ ನಾನು ಲೆಕ್ಕ ಹಾಕಿದ್ದೆ ಫೆಬ್ರವರಿಗೆ ಆಗುವಾಗ ನಂದು ಚಾನೆಲ್ ಮಾನಿಟೈಸ್ ಆಗ್ಬೋದು. ಆದರೆ ಮುಂಚಿನ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಕಳೆದ ವರ್ಷ. ಮತ್ತು ಪುನಃ 1-3 ತಿಂಗಳಲ್ಲಿ ಮತ್ತೆ ಲೆಸ್ ಆಗ್ಬೋದು ನಂದು ವಾಚ್ ಅವರು ಅಂತ ಲೈವ್ ಮಾಡಲಿಕ್ಕೆ ಶುರು ಮಾಡಿದೆ. ಸುಮಾರು ಜನ ಲೈವ್ ಮಾಡ್ತಾಯಿದ್ರು, ಲೈವ್ ಮಾಡಿ ವಾಚ್ ಅವರ್ ಆಗ್ಬೋದು ಅಂತ. ಲೈವಲ್ಲಿ ಏನು ನನಗೆ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರ್ತಾ ಇಲ್ಲ ಆಯಿತು. ಏನು ಲಕ್ ಅಂತ ಗೊತ್ತಿಲ್ಲ, ನಂದು 1 ವರ್ಷಕ್ಕಾಗ್ಲಿಕ್ಕೆ ಆಯ್ತಲ್ಲ, ಲೈವ್ ಚೆನ್ನಾಗಿ ವೈರಲ್ ಆಯಿತು. ವೈರಲ್ ಆದ ಕಾರಣ ನಂದು ವಾಚ್ ಅವರು ಕಂಪ್ಲೀಟ್ ಆಯಿತು ಬೇಗ. ಅದು ಸಹ ಹಾಫ್ ಮಾನಿಟೈಸ್ ಆಗಿದ್ದು ಕಳೆದ ತಿಂಗಳು. ಅದಾಗಿ 2 ವಾರದಲ್ಲಿ ಫುಲ್ ಮಾನಿಟೈಸ್ ಆಯಿತು. ಆವಾಗ ಎಷ್ಟು 3000 ಸಮಥಿಂಗಿನಷ್ಟೇ ಇದ್ದದ್ದು ವಾಚ್ ಅವರು. ಮತ್ತು 1,000 ವಾಚ್ ಅವರು ಕೇವಲ 2 ವಾರದಲ್ಲಿ ಆಯಿತು ನಂದು, ಅದು ಲೈವಿಂದ. ಅದು ಲೈವ್ ನೀವೇನು ಮಾಡಿ ಸ್ನೇಹಿತರೆ, ನಿಮಗೆ ಯಾವುದರಲ್ಲಿ ಜಾಸ್ತಿ ವ್ಯೂಸ್ ಬರ್ತದೆ ನೋಡಿ, ವಿಡಿಯೋದಲ್ಲಿ ಬರ್ತದಾ ಲೈವಲ್ಲಿ ಬರ್ತದಾ ಅಂತ ನೋಡಿ. ನಿಮಗೆ ಯಾವುದರಲ್ಲಿ ಜಾಸ್ತಿ ವ್ಯೂಸ್ ಬರುತ್ತಾ ಅದನ್ನೇ ಜಾಸ್ತಿ ಮಾಡಲಿಕ್ಕೆ ಹೋಗಿ. ನಾನು ಅದನ್ನೇ ಹೇಳೋದು. ನಾನು ವೀಡಿಯೋನೂ ಹಾಕ್ತಿದ್ದೆ, ವೀಡಿಯೋದಲ್ಲಿ ಸ್ವಲ್ಪ ಡೌನ್ ಆಗ್ತಿತ್ತು, ಜಾಸ್ತಿ ಅದರ ನಂಬಿಕೆನೇ ಇಲ್ಲಾಯಿತು. ಸಾಂಗ್ ಅಲ್ವಾ, ಕ್ಲಿಕ್ ಕೊಟ್ಟು 30 ಸೆಕೆಂಡ್ ನೋಡೋದಷ್ಟೇ, ಅದರಲ್ಲಿ ಎಲ್ಲಿ ವಾಚ್ ಅವರು ಬರ್ತದೆ, ವ್ಯೂಸ್ ಬರ್ತಾಯಿತ್ತು. ಲೈವನ್ನು ಮತ್ತೆ ನಾನು ಜಾಸ್ತಿ ಅಂದರೆ ತುಂಬ ಕಷ್ಟಪಟ್ಟು ಮಾಡಿದ್ದೇನೆ, ನನಗೆ ಗೊತ್ತುಂಟು. ನಾನು ಲೈವನ್ನು ನೋಡಿ ಇರ್ಲಿಂತ ಹಾಗೇನೇ ಇಟ್ಟಿದ್ದೇನೆ ಲೈವ್, ಎಲ್ಲರೂ ನೋಡಿ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸ ಮಾಡಿಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಲೈವ್ ಮಾಡ್ತಿದ್ದೆ. ಅಂದರೆ ನನ್ನ ಲೈವ್ ಅಷ್ಟು ವೈರಲ್ ಆಗ್ತಿತ್ತಲ್ಲ, ನೋಡೋಣ ಇದರಲ್ಲಿ ಅದು ವಾಚ್ ಅವರ್ ಆಗಲಿ ಅಂತೇಳಿ ದಿವಸಕ್ಕೆ 3 ಲೈವ್ ಕೂಡ ಮಾಡಿದ್ದೇನೆ. ಅದು ಸಹ ಕೆಲಸ ಮಾಡ್ತಾ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗ್ತಾ ಹಾಗೆ ಲೈವ್ ಮಾಡ್ತಾಯಿದ್ದೆ. ಅದು ಬೇಗ ವಾಚ್ ಅವರ್ ಕಂಪ್ಲೀಟ್ ಆಯಿತು, ಅದು 2 ವಾರದಲ್ಲಿ. ಆವಾಗ ನನಗೆ ಡಾಲರ್ ಕೂಡ ಕಂಪ್ಲೀಟ್ ಆಯಿತು. ನಾನು ಏನು ತಪ್ಪು ಮಾಡಿದೆ ಅಂದರೆ, ನಂದು ಪಾನ್ ಕಾರ್ಡ್ ಇತ್ತಲ್ವ, ನಾನು ಕಾಲೇಜಲ್ಲಿ PUC ಹೋಗ್ತಾ ಇರಬೇಕಾದ್ರೆ ಪಾನ್ ಕಾರ್ಡ್ ಮಾಡಿದ್ದು ಹಳೇದಾಗಿತ್ತು. ನನಗೆ ಜ್ಞಾನೋದಯ ಆಯಿತು. 4,000 ವಾಚ್ ಅವರ್ ಆಗುವ ಮುಂಚೆ ಯಾರ್ದೋ ವೀಡಿಯೋದಲ್ಲಿ ನೋಡಿದೆ ಪಾನ್ ಕಾರ್ಡು ಮೈನ್ ಬೇಕು ಅಂತ. ಆ ಪಾನ್ ಕಾರ್ಡ್ ಇಲ್ಲದಿದ್ದರೆ ಆಗೋದಿಲ್ಲ ಅಂತ. ಮತ್ತು ನನಗೆ ತಲೆ ಓಡ್ತು, ಪಾನ್ ಕಾರ್ಡಿಂದ ಹಳೇದಲ್ವ ಪಾನ್ ಕಾರ್ಡ್, ಹೇಗಾದರೂ ಮಾಡಿ ಅದನ್ನು ರಿನ್ಯೂ ಮಾಡಲಿಕ್ಕೆ ಹಾಕು ಅಂತ ಹೇಳಿದ್ರು. ಅವರು ಹೇಳಿದ್ರು 1 ಮಂತ್ ಆಗುತ್ತೆ ಅಂತ. ಆಯಿತು ನೋಡೋಣ ಏನಾಗ್ತದಾಗಲಿ ಅಂತೇಳಿ ಪಾನ್ ಕಾರ್ಡ್ ರಿನ್ಯೂ ಮಾಡಲಿಕ್ಕೆ ಕೊಟ್ಟೆ. ಇಲ್ಲಿ ಯೂಟ್ಯೂಬಿಂದ ಮೇಲ್ ಬಂತು $10 ಆದ ಕೂಡಲೇ ನೀವು ಬೇಗ ಆ್ಯಡ್ಸೆನ್ಸ್ ಪಿನ್ನಿಗೆ ಅಪ್ಲೈ ಮಾಡಿ ಅಂತ. ಮತ್ತು ನಾನು ಆ್ಯಡ್ಸೆನ್ಸ್ ಪಿನ್ನಿಗೆ ಅಪ್ಲೈ ಮಾಡಲಿಕ್ಕೆ ಹೋಗುವಾಗ ನಾನು ಮುಂಚೆ ಮಾನಿಟೈಸ್ ಮಾಡಲಿಕ್ಕೆ ಟೆಕ್ ಭಾರತಲ್ಲಿ ಹೇಳಿದ್ದೆ. ನನಗೆ ಅದು ಸಹ ಅಪ್ಲೈ ಮಾಡಲಿಕ್ಕೆ ಏನು ಗೊತ್ತಿಲ್ಲ, ಯೂಟ್ಯೂಬ್ ಒಂದು ಮಾಡಲಿಕ್ಕೆ ಮಾತ್ರ ಶುರು ಮಾಡಿದಷ್ಟೇ. ಅದರ ಮಾನಿಟೈಸ್ ಮಾಡೋದು ಗೊತ್ತಿಲ್ಲ, ಅಪ್ಲೈ ಮಾಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದಕ್ಕೆ ಎಲ್ಲ ಅವರಿಗೇನು ವಹಿಸಿ ಕೊಟ್ಟಿದ್ದೆ. ಅವರು ಹೇಳಿದೆ ಮೇಡಮ್ ಇದು ಕಳಿಸಿ ಅಂತ, ಪಾನ್ ಕಾರ್ಡ್ ಹಳೇದು ಪಾನ್ ಕಾರ್ಡ್ ಕಳಿಸಿಕೊಟ್ಟೆ. ಹೀಗೆ ಹೇಳಿದೆ, ಸರ್ ನಂದು ಪಾನ್ ಕಾರ್ಡು ರಿನ್ಯೂವಿಗೆ ಕೊಟ್ಟಿದ್ದೇನೆ ಅಂತ. ಅಯ್ಯೋ ಮೇಡಮ್ 25 ದಿವಸದೊಳಗೆ ಬರದಿದ್ದರೆ ಅದು ಅಕೌಂಟು ಕ್ಲೋಸ್ ಆಗ್ತದೆ ಅಂತ ಹೇಳಿದರು. ನನಗೆ ತುಂಬ ಭಯ ಆಯಿತು. ಸದ್ಯದಲ್ಲಿ 11 ದಿವಸದಲ್ಲಿ ಬಂತು, ಈ ಇಮೇಲ್ ಬಂದು 11 ದಿವಸದಲ್ಲಿ ಪಾನ್ ಕಾರ್ಡ್ ಬಂತು. ಅದನ್ನು ಫೋಟೋ ತೆಗೆದು ಅವರಿಗೆ ಕಳಿಸಾಗ ಅದು ಫೋಟೋ ಸರಿಯಾಗಿ ಬರ್ತದ, ಅದು ಕೂಡ ಬರೋದಿಲ್ಲ. ಒಂದು 10 ಸರ್ತಿ ಫೋಟೋ ತೆಗೆದು ಕಳಿಸಿದ್ದೇನೆ ಅವರಿಗೆ. ಮತ್ತು ಅವರು ಪಾಪ ಅಪ್ಲೈ ಮಾಡಿ 2-3 ದಿವಸದಲ್ಲಿ ಪಿನ್ ಬಂತು. ಆವಾಗ ನಾನು ನಿನ್ನೆ ಬಂದಿದ್ದು, ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಪೋಸ್ಟ್ ಮ್ಯಾನ್ ಬನ್ನಿ ನಿಮ್ಮದು ಏನೋ ಗೂಗಲಿಂದ ಬಂದಿದೆ, ಬಂದು ತಗೊಂಡು ಹೋಗಿ ಅಂತ. ನೀವು ಬರದೆ ನಮಗೆ ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ, ಬೇಗ ಬಂದೆ. ಮತ್ತು ನಾನು ಅರ್ಜೆಂಟ್ ಮಾಡ್ಕೊಂಡು ನಿನ್ನೆ ಬಂದು ಅವರ ಪೋಸ್ಟ್ ಮ್ಯಾನ್ ನಮ್ಮ ಮನೆಗೆ ಹೋಗಿ ಅಲ್ಲಿಂದ ತಗೊಂಡು ಬಂದೆ ಇದು ಆ್ಯಡ್ಸೆನ್ಸ್ ಪಿನ್ನು. ನೆಕ್ಸ್ಟ್ ಇದರಲ್ಲಿ ಪಿನ್ ನಂಬರ್ ಇರುತ್ತೆ, ಅದು ನಾವು ಹೇಳುವಾಗಿಲ್ಲ. ಅದನ್ನು ನಾವು ಭರತಿಗೆ ಕೊಟ್ಟಿದ್ದೆ, ಅವರು ವೆರಿಫಿಕೇಷನ್ಗೆ ಅಂತ ಕೊಟ್ಟಿದ್ದಾರೆ. ಅದು ವೆರಿಫಿಕೇಷನ್ಗೆ ಮಾಡಿದ್ದಾರೆ ಅವರು ನಿನ್ನೆ. ಇಷ್ಟು ನಾನು ಈ ಪಿನ್ನಿಗೋಸ್ಕರ ಪರದಾಡಿದ್ದೇನೆ. ಎಲ್ಲದು ಪಾನ್ ಕಾರ್ಡ್ ಸರಿಯಾಗಿ ಮುಂಚೆನೇ ನಾನು ರೆಡಿ ಮಾಡಿಟ್ಟಿದ್ದರೆ ನನಗೆ ಗೊತ್ತಿಲ್ಲ ಆಯ್ತಲ್ಲ ಇಷ್ಟು ಬೇಗ ವಾಚ್ ಅವರು ಕಂಪ್ಲೀಟ್ ಆಗ್ತದೆ. ಅದು ಸಹ ನಾನು ಫೆಬ್ರವರಿಗೆ ಲೆಕ್ಕ ಹಾಕಿದ್ದೆ ಮಾನಿಟೈಸ್ ಆಗ್ಬೋದು ಅಂತ. ಅದು ಆಮೇಲೆ ಮಾಡಿದರೆ ಆಯ್ತಲ್ಲ ಅಂತೇಳಿ ಎಲ್ಲ ಹಂಗೇನೆ ತಳ್ತಾ ಬಂದಿದೆ. ಇದಿಷ್ಟು ಬೇಗ ಬಂದಿದ್ದಕ್ಕೆ, ಪಾನ್ ಕಾರ್ಡ್ ಒಂದು ಬೇಗ ಮಾಡಿದ್ದಕ್ಕೆ ಆಯಿತು. ಇಲ್ಲದ್ರೆ ಕಳೆದ 2 ವಾರದ ಹಿಂದೆಯೇ ಬರ್ತಿತ್ತು ನನಗೆ, ವಾಚ್ ಅವರು ಕಂಪ್ಲೀಟ್ ಆಗುವಾಗ ಬರ್ತಿತ್ತು ನನಗೆ.
ಇದು AdSense ಪಿನ್ ಕೂಡ. ಅಷ್ಟು. ಮತ್ತು ಏನು ಫ್ರೆಂಡ್ಸ್ ಅಂದರೆ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿರಬೇಕು, ಕಂಟೆಂಟ್ ಕೂಡ ಚೆನ್ನಾಗಿರಬೇಕು, ಅಟ್ರ್ಯಾಕ್ಟ್ ಆಗಿರಬೇಕು. ಈಗ ನಾವು ಯೂಟ್ಯೂಬಲ್ಲಿ ನಾವು ಒಬ್ಬರೇ ಅಲ್ಲಲ್ಲ ಯೂಟ್ಯೂಬ್ ಮಾಡೋದು, ಸುಮಾರು ಲಕ್ಷ ಕೋಟಿಗಟ್ಟಲೆ ಯೂಟ್ಯೂಬರ್ಸ್ ಇರ್ತಾರೆ. ಅದರಲ್ಲಿ ಯೂಟ್ಯೂಬ್ ಪಿಕ್ ಮಾಡಿ ನಮ್ಮ ವೀಡಿಯೋನ ಮುಂದೆ ಕಲಿಸಬೇಕಾದ್ರೆ ಅದಷ್ಟೇ ಕಷ್ಟ ಇದೆ. ಹಾಕಿದ ಕೂಡಲೇ ವ್ಯೂಸ್ ಬರೋದಿಲ್ಲ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ತಾಳಿದರೆ ಬಾಳ್ಬೋದು, ತಾಳ್ಮೆ ಅಂತಿದ್ದರೆ ಡೈಲಿ ಕನ್ಸಿಸ್ಟೆಂಟಾಗಿ ನಾವು ವೀಡಿಯೋನ ಹಾಕ್ತಾ ಹೋದರೆ ಯೂಟ್ಯೂಬಿಗೆ ಕರುಣೆ ಬಂದು ಒಂದು ವೀಡಿಯೋನಾದರೂ ವೈರಲ್ ಮಾಡುತ್ತೆ. ಮತ್ತು ನಾವು ಹಾಕೋ ವೀಡಿಯೋ 3 ನಿಮಿಷ ಆಗಲಿ 10 ನಿಮಿಷದಾಗಲಿ ಅದು ಚೆನ್ನಾಗಿರಬೇಕು. ವೀಡಿಯೋ ಜನರಿಗೆ ಇಷ್ಟ ಆಗಬೇಕು. 10 ನಿಮಿಷ ಹಾಕ್ತೀನಿ ವಾಚ್ ಅವರು ಜಾಸ್ತಿ ಆಗ್ತದೆ ಅಂತೇಳಿ ಕೆಲವರು ವೀಡಿಯೋ ಹಾಕ್ತಾರೆ. ಅದು ಬೋರ್ ಆಗಿರಬಾರ್ದು. ಬೋರ್ ಆಗಿದ್ದರೆ ಯಾರು ನೋಡಲ್ಲ, 10 ಸೆಕೆಂಡ್ ಕೂಡ ನೋಡಲ್ಲ. ನಾವು ಹಾಕೋ ವೀಡಿಯೋ ತುಂಬ ಚೆನ್ನಾಗಿರಬೇಕು, ಜನರಿಗೆ ಆಕರ್ಷಣೆಯಾಗಿರಬೇಕು. ಇಷ್ಟ ಆದರೆ ಅದು ಕ್ಲಿಕ್ ಆದರೆ ವೈರಲ್ ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗ್ತದೆ. ಈಗದ ಕಾಲದಲ್ಲಿ ವಾಚ್ ಅವರ್ ಆಗಲಿ ಕಂಪ್ಲೀಟ್ ಆಗಲಿ ಕಷ್ಟ ಉಂಟು. ಅದಕ್ಕೆ ಎಲ್ಲರೂ ಲೈವ್ ಮಾಡ್ತಾ ಇದ್ದಾರೆ. ಲೈವ್ ಮಾಡಿದರೂ ಕೂಡ ಎಷ್ಟೊತ್ತಿಗೆ ಲೈವ್ ಮಾಡ್ಕೊಂಡು ಇರಬೇಡಿ, ಆಗ ನಿಮ್ಮ ವೀಡಿಯೋ ಕೂಡ ಓಡೋದಿಲ್ಲ. ನಂದೇನು ಅದೃಷ್ಟದಲ್ಲಿ ಲೈವ್ ವೈರಲ್ ಆಯಿತು. ಹಾಗೆ ಎಲ್ಲರದ್ದು ಲೈವ್ ವೈರಲ್ ಆಗಲ್ಲ, ಎಲ್ಲಾದರೂ ವೀಡಿಯೋ ಕೂಡ ವೈರಲ್ ಆಗ್ಬೋದು. ಹಾಗೆ ಹೇಳ್ತಾ ಇದ್ದೀನಿ, ಲೈವ್ ಕೂಡ ಒಂದು ದಿನ ಬಿಟ್ಟು ಒಂದು ದಿನ ಮಾಡಿ. ಲೈವಿಂದ ಏನು ಯೂಸ್ ಅಂದರೆ ಸಬ್ಸ್ಕ್ರೈಬರ್ ಬರ್ತಾರೆ. ಮತ್ತೇನು ಗೊತ್ತಾ, ಲೈವಲ್ಲಿ ಬಂದ ಸಬ್ಸ್ಕ್ರೈಬರ್ ನೋಡೋದಿಲ್ಲ ನಮ್ಮ ವೀಡಿಯೋನ. ಅದು ನನಗೆ ಆದ ಅನುಭವ. ನನಗೆ ಅಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ನೋಡಿ, 3,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಲೈವ್ ಸ್ಟಾರ್ಟ್ ಮಾಡುವ ಮುಂಚೆ 2,000 ಇತ್ತು, ಅಲ್ಲ 1,500 ಇತ್ತು. ಆಮೇಲೆ ಲೈವ್ ಮಾಡಿದ ಕೂಡಲೇ 3,000 ಸಬ್ಸ್ಕ್ರೈಬರ್ ಬಂತು. ಅದರಲ್ಲಿ ಎಲ್ಲರೂ ನೋಡಲ್ಲ. ನೋಡಿ ವ್ಯೂಸ್ ನೋಡಿ, ಸಾಂಗಿನ ವೀಡಿಯೋನೇ 2,500 ಬಂದಿದೆ ಅಷ್ಟೇ. ಒಂದು ಯಾವುದೋ ಹೈ ವ್ಯೂಸ್ ಬಂದಿದೆ. ಈಗ ಮಾನಿಟೈಸ್ ಆದಮೇಲೆ ಕಮ್ಮಿ ನೋಡೋದು. ಅದರಲ್ಲಿ ನಮಗೆ ನಿಜವಾದ ವ್ಯೂವರ್ಸ್ ಅಂದರೆ ಸಬ್ಸ್ಕ್ರೈಬರ್ ಅಂದರೆ ನಮ್ಮ ವೀಡಿಯೋಗೆ ಬರ್ತಾರಲ್ಲ ಅವರೇ ನಿಜವಾದ ಸಬ್ಸ್ಕ್ರೈಬರ್. ಲೈವಲ್ಲಿ ಬರೋದು ಅವರು ಏನು ಗೊತ್ತಾ, ಅವರು ನಮ್ಮ ವೀಡಿಯೋ ನೋಡಲಿಕ್ಕೆ ಇಷ್ಟಪಡಲ್ಲ. ನಮ್ಮ ಲೈವ್ಗೆ ಯಾವಾಗ ಮಾತಾಡಲಿಕ್ಕೆ ಸಿಗ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನೇನು ಅದೃಷ್ಟಕ್ಕೆ ಲೈವ್ ವೈರಲ್ ಆಯಿತು. ನೀವು ಕೂಡ ನಿಮಗೆ ಯಾವ ರೀತಿ ನಿಮ್ಮ ವೀಡಿಯೋ ಜಾಸ್ತಿ ವ್ಯೂಸ್ ಬರುತ್ತೆ ಆ ರೀತಿ ಮಾಡಿ. ಲಾಂಗ್ ವೀಡಿಯೋದಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗ್ತದಾ ಅಂತ ನೋಡಿ, ಅಥವಾ ಲೈವಲ್ಲಿ ಬರ್ತದಾ ಅಂತ ನೋಡಿ. ಹಾಗೆ ಎರಡನ್ನು ಕಂಪೇರ್ ಮಾಡಿ ಯಾವುದ್ರಲ್ಲಿ ನಿಮಗೆ ಸರಿಯಾಗುತ್ತೋ ಆ ಥರ ಮಾಡಿ. ಕೆಲವರ ಲೈವಲ್ಲಿ ಜನನೇ ಇರಲ್ಲ, ಅದು ಹೇಳಲಿಕ್ಕಾಗೋದಿಲ್ಲ ಯಾವುದರಲ್ಲಿ ನಮಗೆ ಅದೃಷ್ಟ ಇರುತ್ತೆ ಗೊತ್ತಿಲ್ಲ. ಕೆಲವೊಂದು ಶಾರ್ಟ್ಸ್ಗಳು ಕೂಡ ಜಾಸ್ತಿ ವೈರಲ್ ಆದರೆ ಕೋಟಿಗಟ್ಟಲೆ ಮಿಲಿಯನ್, ಎಷ್ಟಪ್ಪ 10 ಮಿಲಿಯನ್ ಏನೋ ವ್ಯೂಸ್ ಬರಬೇಕಾದ್ರೆ 90 ಡೇಸಲ್ಲಿ. ತುಂಬ ಕಷ್ಟ ಇದೆ. ದಿವಸಕ್ಕೆ 3 ಶಾರ್ಟ್ಸ್ ಹಾಕಿದರೆ ಮಾತ್ರ ಅದು ಈಸಿ ಆಗೋದು ಅಂತ ಹೇಳ್ಬೋದು. ಅದು ಸಹ ಕನ್ಸಿಸ್ಟೆಂಟಾಗಿ ಹಾಕಿದರೆ ಮಾತ್ರ ಮಿಲಿಯನ್ ಗಟ್ಟಲೆ ಹೋಗುತ್ತೆ. ಅದರಲ್ಲಿ ಕೂಡ ಮಾನಿಟೈಸ್ ಮಾಡ್ಬೋದು. ನನಗಂತೂ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ಅದು ನಾನು ಮಾನಿಟೈಸ್ ಮಾಡಲಿಕ್ಕೆ ನನಗೆ ಚೂರು ಗೊತ್ತಿಲ್ಲ ಆಯಿತು. ಅದರ ಬಗ್ಗೆ ಯೂಟ್ಯೂಬ್ ಒಂದು ವೀಡಿಯೋ ಹಾಕಲಿಕ್ಕೆ ಮಾತ್ರ ಗೊತ್ತಿದ್ದು ಆಯಿತಾ. ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೆ, ಶಾರ್ಟ್ಸ್ ಹಾಕಲಿಕ್ಕೆ, ಲೈವ್ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಅದೆಲ್ಲ ಗೊತ್ತುಂಟು. ಮಾನಿಟೈಸ್ ಅಪ್ಲೈ ಮಾಡಲಿಕ್ಕೆ ಒಂಚೂರು ಗೊತ್ತಿಲ್ಲ ಸತ್ಯಕ್ಕೂ. ಅದನ್ನು ನಾನು ಅವರಲ್ಲಿ ಭರತ್ನಲ್ಲಿ ಹೇಳಿದ್ದಕ್ಕೆ ಅವರು ಅಪ್ಲೈ ಮಾಡಿ ಕೊಟ್ಟರು. ನೀವು ಕೂಡ ಅವರನ್ನೇ ಸಂಪರ್ಕಿಸಿ. ಟೆಕ್ ಭರತ್ ಅಂತ ಗೊತ್ತಲ್ಲ, ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೇನೆ. ಒಂದು ತಿಂಗಳಿಂದ ನಾನೊಂದು ವೀಡಿಯೋ ಹಾಕಿದ್ದೇನೆ ಅವರ ಬಗ್ಗೆ. ಅವರನ್ನೇ ಸಂಪರ್ಕಿಸಿ. ಯಾಕೆಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಮಾಡುವಾಗ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಏನಾದರೂ ಒಂದು ಮಿಸ್ಟೇಕಿಂದ ರಿಯೂಸ್ಡ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್ ಏನಾದರೂ ಒಂದು ಹಾಕಿ ಅವರು ಮತ್ತೆ ರಿಸಲ್ಟ್ ಲೇಟಾಗಿ ಬರೋದು, ಅದೆಲ್ಲ ಹಾಗೆ ಆಗುತ್ತೆ. ನೀವೇನು ಮಾಡಿ, ನಿಮಗೆ ಆ ಥರ ಡೌಟ್ ಇದೆ, ನಿಮಗೆ ಸರಿಯಾಗಿ 100% ಕನ್ಫರ್ಮ್ ನಾನೇ ಮಾನಿಟೈಸ್ ಮಾಡ್ಕೊಳ್ತೀನಿ, ಬೇಡ ಯಾರಿಗೆ ಯಾಕೆ ದುಡ್ಡು ಕೊಟ್ಟು ಮಾಡಬೇಕು ಅಂತ ಇದ್ದರೆ ನೀವು ಮಾಡಿ. ಆದರೆ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಅವರನ್ನು ಸಂಪರ್ಕಿಸಿ. ನಾನೇನು ಇದು ಅಷ್ಟು ಕೊಟ್ಟಿದ್ದು ನನಗೆ ತುಂಬ ಪ್ರಯೋಜನ ಆಯಿತು. ಎಲ್ಲ ಬೇಗ ಮಾಡಿಕೊಟ್ರು ನೋಡಿ ಅವರೇ. ನನಗೆ ಏನು ಗೊತ್ತಿಲ್ಲದ ಕಾರಣ ಅವರನ್ನೇ ಸಂಪರ್ಕಿಸಿ. ಎಲ್ಲನೂ ಅವರೇ ಅಂತೇಳಿ ಅವರಲ್ಲಿ ಹೇಳಿದೆ. ಎಲ್ಲ ಸಕ್ಸಸ್ ಆಯಿತು. ಬೇಗ ಮಾನಿಟೈಸ್ ಕೂಡ ಅಪ್ಲೈ ಮಾಡಿದ ಮಾರನೇ ದಿವಸನೇ ರಿಸಲ್ಟ್ ಬಂತು. ಇಲ್ಲಾಂದರೆ ನಾವೇ ಅಪ್ಲೈ ಮಾಡಲಿಕ್ಕೆ ಒಂದು ವಾರ ಆದರೂ ಕೂಡ ಬರೋದಿಲ್ಲ. ಏನಾದರೂ ಮಿಸ್ಟೇಕ್ ಇದ್ದರೆ ಕೂಡ ಅವರು ಕರೆಕ್ಷನ್ ಮಾಡ್ತಾರೆ, ಚಾನಲ್ ಫುಲ್ ಚೆಕ್ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಅವರನ್ನು ಸಂಪರ್ಕಿಸಿ. ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ನೋಡಿ ಆಯಿತಾ, ಅದನ್ನು ಸಂಪರ್ಕಿಸಿ. ಆ್ಯಡ್ಸೆನ್ಸ್ ಪಿನ್ ಬರೋಕ್ಕೂ ಅವರೇ ಕಾರಣ. ಅದನ್ನು ಇನ್ನು ವೆರಿಫಿಕೇಷನ್ಗೆ ಅವರಲ್ಲಿ ಹೇಳಿದ್ದಾನೆ, ಅವರು ಮಾಡಿದ್ದಾರೆ ನಿನ್ನೆ ವೆರಿಫಿಕೇಷನ್. ನೋಡೋಣ ಇನ್ನೇನಾಗ್ತದೆ ಗೊತ್ತಿಲ್ಲ. ಈ ಆ್ಯಡ್ಸೆನ್ಸ್ ಪಿನ್ ಬರಲಿಕ್ಕೆಲ್ಲ ನೀವು ಜನಗಳೇ ಕಾರಣ, ನನಗೆ ಮೈನ್ ಕಾರಣ. ನೀವೆಲ್ಲ ನನಗೆ ಲೈವಲ್ಲಿ ಸಪೋರ್ಟ್ ಮಾಡಿದ್ದಾರೆ, ವೀಡಿಯೋದಲ್ಲಿ ಸಪೋರ್ಟ್ ಮಾಡಿದ್ದೀರಾ. ಎಲ್ಲರೂ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ.
ನೆಕ್ಸ್ಟ್ ನನಗೆ ತುಂಬ ಯೂಟ್ಯೂಬಲ್ಲಿ ಫ್ರೆಂಡ್ಸ್ಗಳಿದ್ದಾರೆ, ಅವರದ್ದೆಲ್ಲರದ್ದು ಬೇಗ ಬೇಗ ಮಾನಿಟೈಸ್ ಆಗಲಿ, ಎಲ್ಲರದ್ದು ಡಾಲರ್ ಕಂಪ್ಲೀಟು ಕೂಡ ಎಲ್ಲರದ್ದು ಆಗಲಿ. $10 $100 ಆಗಲಿಕ್ಕೆ ನೀವೇ ನಮಗೆ ಇನ್ನೂ ಬೇಗ ಆಗಲಿ ಅಂತೇಳಿ ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋನೆಲ್ಲ ನೋಡಿ. ಮತ್ತು ನನಗೆ ಗೊತ್ತಿದ್ದ ಟಿಪ್ಸನ್ನು ಹೇಳಿದ್ದೇನೆ. ಇಷ್ಟು ನಾನು ಫಾಲೋ ಮಾಡಿದ ಟಿಪ್ಸ್, ಮತ್ತು ನನಗೆ ಜಾಸ್ತಿ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಇದ್ದದನ್ನೆಲ್ಲ ಹೇಳಿದ್ದೇನೆ. ಇಷ್ಟಾದರೂ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೆಲ್ಲೈಕನನ್ನು ಒತ್ತೋದನ್ನು ಮಡಿಬೇಡಿ, ಆಗ ನಂದು ವೀಡಿಯೋಸ್ ಎಲ್ಲ ಬರುತ್ತೆ ಅಂತ. ನನಗಂತೂ ತುಂಬ ಖುಷಿಯ ದಿನ, ನಾನು ಏನೋ ಅಚೀವ್ ಮಾಡಿದ್ದೇನೆ ಅಂತ ನನ್ನ ಮನಸ್ಸಿಗೆ ಆಗ್ತಾಯಿದೆ. ನನ್ನ ಜೀವಮಾನದಲ್ಲಿ ಖುಷಿಯ ದಿನ ಅಂದರೆ ಇದೆ. ಒಂದು ನಾನು ಕಾಲೇಜಲ್ಲಿ ರಿಸಲ್ಟಲ್ಲಿ ಫಸ್ಟ್ ಬಂದಾಗ ಖುಷಿಯಾಗಿತ್ತು. ಈಗ ಇದು ಯೂಟ್ಯೂಬಿಂದ ನನಗೆ ಇದೊಂದು ಕೊಟ್ಟಿದ್ದಾರಲ್ಲ, ಈ ಪರ್ಮಿಷನ್, ಇದಕ್ಕೆ ಮೈನ್ ಬೇಕಾಗಿರೋದು ಪಾನ್ ಕಾರ್ಡ್ ಬೇಕಾಯ್ತಾ. ಪಾನ್ ಕಾರ್ಡ್ ಅಲ್ಲಿದಾಗಿದ್ದರೆ ರಿನ್ಯೂ ಮಾಡಿಕೊಳ್ಳಿ, ಆಧಾರ್ ಕಾರ್ಡ್ ಬೇಕು, ಎಲ್ಲ ಕರೆಕ್ಟ್ ಇರಬೇಕು. ಮತ್ತು ನಾವು ಕೊಡುವ ಅಡ್ರೆಸ್ ಕೂಡ ಕರೆಕ್ಟಾಗಿ ಕೊಡಬೇಕು. ಎಲ್ಲಿ ಚಾನಲಲ್ಲಿ ಕೊಟ್ಟ ನೇಮನ್ನು ಕೊಡಬೇಡಿ ಆಯಿತಾ. ನಮ್ಮ ಅಡ್ರೆಸ್ ಯಾವುದು ಕರೆಕ್ಟಾದ ಅಡ್ರೆಸ್ ಅದನ್ನು ಕೊಡಬೇಕು. ನಮ್ಮ ಪೋಸ್ಟ್ ಆಫೀಸು ಎಲ್ಲ ಕರೆಕ್ಟಾಗಿ ಕೊಟ್ಟರೆ ಅದು ನಮ್ಮ ಮನೆಗೆ ಬರ್ತದೆ. ಇಲ್ಲಾದರೆ 2-3 ತಿಂಗಳು 4 ತಿಂಗಳು ಕಾದರೂ ಕೂಡ ಬರೋದಿಲ್ಲ, ಮಿಸ್ಟೇಕ್ ಆದರೆ. ಅದು $10 ಆದ ಕೂಡಲೇ ಅಪ್ಲಿಕೇಶನ್ ಮಾಡಬೇಕು. ಅದು ಕೂಡ 20 ಡೇಸ್ 30 ಡೇಸ್ ಒಳಗೆ ಏನೋ ಟೈಮ್ ಕೊಡ್ತಾರೆ, ಅದರೊಳಗೆ ಅಪ್ಲೈ ಮಾಡಬೇಕು. ಇದೆಲ್ಲ ನನಗೆ ಆದ ಅನುಭವ, ಗೊತ್ತಿದ್ದನಲ್ಲೇ ಹೇಳಿದ್ದಾನೆ, ಇನ್ನೇನು ವಿಷಯ ಇಲ್ಲ. ಓಕೆ, ನನ್ನ ವೀಡಿಯೋಸ್ ಎಲ್ಲ ನೋಡಿ. ನನಗೆ ಯೂಟ್ಯೂಬಲ್ಲಿ ನನ್ನ ಹಸ್ಬೆಂಡ್, ನಮ್ಮ ಅಪ್ಪ ಅಮ್ಮ, ನನ್ನ ಮನೆಯವರು, ಕುಟುಂಬದವರು ಎಲ್ಲರೂ ತುಂಬ ಜನರು ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಟೆಕ್ ಭಾರತ್ ಕೂಡ ನನ್ನ ಚಾನೆಲ್ ಮಾನಿಟೈಸ್ ಆಗಿ ಸಕ್ಸಸ್ ಆಗುವ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.